ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ತಮಿಳುನಾಡು, ಬಿ ಕೇರಳ, ಸಿ ಮಧ್ಯಪ್ರದೇಶ್, ಡಿ ಗುಜರಾತ್. ಉತ್ತರ ಬಿ ಕೇರಳ. ಎರಡನೇ ಪ್ರಶ್ನೆ, ಕಾಮನ ಬಿಲ್ಲಿನಲ್ಲಿ ಒಟ್ಟು ಎಷ್ಟು ಬಣ್ಣಗಳಿವೆ? ಎ 8, ಬಿ 9, ಸಿ 7, ಡಿ 5. ಉತ್ತರ ಸಿ 7. ಮೂರನೇ ಪ್ರಶ್ನೆ, ಯಾವ ದೇಶದ ಕರೆನ್ಸಿ ನೋಟಿನ ಮೇಲೆ ಗಣೇಶನ ಫೋಟೋವನ್ನು ಮುದ್ರಿಸಲಾಗಿದೆ? ಎ ಭಾರತ, ಬಿ ಶ್ರೀಲಂಕಾ, ಸಿ ಸೌದಿ ಅರೇಬಿಯಾ, ಡಿ ಇಂಡೋನೇಷ್ಯಾ. ಉತ್ತರ ಡಿ ಇಂಡೋನೇಷ್ಯಾ. ನಾಲ್ಕನೇ ಪ್ರಶ್ನೆ, ಹಳದಿ ಬಣ್ಣದ ವಜ್ರ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಎ ಭಾರತ, ಬಿ ಚೀನಾ, ಸಿ ಅಮೆರಿಕಾ, ಡಿ ರಷ್ಯಾ. ಉತ್ತರ ಡಿ ರಷ್ಯಾ. ಐದನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹೂ ಯಾವುದು? ಎ ಮಲ್ಲಿಗೆ, ಬಿ ಕಮಲ, ಸಿ ಗುಲಾಬಿ, ಡಿ ದಾಸವಾಳ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಆರನೇ ಪ್ರಶ್ನೆ, ಪಪ್ಪಾಯಿ ಎಲೆ ರಸವನ್ನು ಯಾವ ಕಾಯಿಲೆಯನ್ನು ಗುಣಪಡಿಸಲು ಬಳಸಲಾಗುತ್ತದೆ? ಎ ಡೆಂಗು, ಬಿ ಮಲೇರಿಯಾ, ಸಿ ಟೈಫಾಯ್ಡ್, ಡಿ ಕಾಲಾರ. ಉತ್ತರ ಎ ಡೆಂಗು. ಏಳನೇ ಪ್ರಶ್ನೆ, ಗುಲಾಬಿ ಬಣ್ಣದ ಬೆವರನ್ನು ಸುರಿಸುವ ಪ್ರಾಣಿ ಯಾವುದು? ಎ ಒಂಟೆ, ಬಿ ನೀರಾನೆ, ಸಿ ಆನೆ, ಡಿ ಕರಡಿ. ಉತ್ತರ ಬಿ ನೀರಾನೆ. ಎಂಟನೇ ಪ್ರಶ್ನೆ, ಹುಟ್ಟಿದ ತಕ್ಷಣವೇ ಹಾರಲು ಪ್ರಾರಂಭಿಸುವ ಜೀವಿ ಯಾವುದು? ಎ ಕಾಗೆ, ಬಿ ಗುಬ್ಬಚ್ಚಿ, ಸಿ ಗೂಬೆ, ಡಿ ಬಾವಲಿ. ಉತ್ತರ ಡಿ ಬಾವಲಿ. ಒಂಬತ್ತನೇ ಪ್ರಶ್ನೆ, ಕೂಚಿಪುಡಿ ನೃತ್ಯ ಯಾವ ರಾಜ್ಯಕ್ಕೆ ಸೇರಿದ್ದು? ಎ ತಮಿಳುನಾಡು, ಬಿ ಕೇರಳ, ಸಿ ಆಂಧ್ರ ಪ್ರದೇಶ್, ಡಿ ಕರ್ನಾಟಕ. ಉತ್ತರ ಸಿ ಆಂಧ್ರ ಪ್ರದೇಶ್. ಹತ್ತನೇ ಪ್ರಶ್ನೆ, ಪೇರಳ ಹಣ್ಣಿನಲ್ಲಿ ಯಾವ ವಿಟಮಿನ್ ಹೆಚ್ಚಾಗಿರುತ್ತದೆ? ಎ ವಿಟಮಿನ್ ಸಿ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಬಿ. ಉತ್ತರ ಎ ವಿಟಮಿನ್ ಸಿ. 11ನೇ ಪ್ರಶ್ನೆ, ಮಾನವನ ದೇಹದಲ್ಲಿ 24 ಗಂಟೆಗೂ ಹೆಚ್ಚು ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡುವ ಅಂಗ ಯಾವುದು? ಎ ಹೃದಯ, ಬಿ ಮೆದುಳು, ಸಿ ಶ್ವಾಸಕೋಶ, ಡಿ ಕೈಗಳು. ಉತ್ತರ ಎ ಹೃದಯ. 12ನೇ ಪ್ರಶ್ನೆ, ಯಾವ ಹಣ್ಣಿನಿಂದ ವಿದ್ಯುತ್ ತಯಾರಿಸಬಹುದು? ಎ ಸೇಬು, ಬಿ ನಿಂಬೆಹಣ್ಣು, ಸಿ ಬಾಳೆಹಣ್ಣು, ಡಿ ಕಿತ್ತಾಳೆ. ಉತ್ತರ ಬಿ ನಿಂಬೆಹಣ್ಣು. 13ನೇ ಪ್ರಶ್ನೆ, ದೇಹದ ತೂಕ ಹಠಾತ್ತಾಗಿ ಹೆಚ್ಚಾಗುವುದು ಯಾವ ಕಾಯಿಲೆಯ ಲಕ್ಷಣವಾಗಿರಬಹುದು? ಎ ಸಕ್ಕರೆ ಕಾಯಿಲೆ, ಬಿ ಕ್ಯಾನ್ಸರ್, ಸಿ ಅಸ್ತಮಾ, ಡಿ ಹೈಪೋಥೈರಾಯ್ಡ್.
ಉತ್ತರ ಡಿ ಹೈಪೋಥೈರಾಯ್ಡ್. 14ನೇ ಪ್ರಶ್ನೆ, ಯಾವ ಎಣ್ಣೆಯನ್ನು ಬಳಸಿದರೆ ತುರಿಕೆ ಬೇಗನೆ ಕಡಿಮೆ ಆಗುತ್ತದೆ? ಎ ಸಾಸಿವೆ ಎಣ್ಣೆ, ಬಿ ಬೇವಿನ ಎಣ್ಣೆ, ಸಿ ತೆಂಗಿನ ಎಣ್ಣೆ, ಡಿ ಆಲಿವ್ ಎಣ್ಣೆ. ಉತ್ತರ ಸಿ ತೆಂಗಿನ ಎಣ್ಣೆ. 15ನೇ ಪ್ರಶ್ನೆ, ಬಿಸಿಲಿನಲ್ಲಿ ಒಣಗಿಸಿದರೂ ಒಣಗದ ವಸ್ತು ಯಾವುದು? ಎ ನೀರು, ಬಿ ಬೆವರು, ಸಿ ಎಣ್ಣೆ, ಡಿ ಹಾಲು. ಉತ್ತರ ಬಿ ಬೆವರು. 16ನೇ ಪ್ರಶ್ನೆ, ಯಾವ ಪ್ರಾಣಿಗೆ ಅತಿ ಹೆಚ್ಚು ಕೋಪ ಬರುತ್ತದೆ? ಎ ಸಿಂಹ, ಬಿ ಆನೆ, ಸಿ ಹುಲಿ, ಡಿ ಕಾಡು ಹಂದಿ. ಉತ್ತರ ಡಿ ಕಾಡು ಹಂದಿ. 17ನೇ ಪ್ರಶ್ನೆ, ಮಧುಮೇಹ ಡಯಾಬಿಟಿಸ್ ಚಿಕಿತ್ಸೆಯಲ್ಲಿ ಯಾವುದು ಪ್ರಯೋಜನವಾಗಿದೆ? ಎ ಗ್ಲೂಕೋಸ್, ಬಿ ಕ್ಯಾಲ್ಸಿಯಂ, ಸಿ ಇನ್ಸುಲಿನ್, ಡಿ ಜೀವಸತ್ವಗಳು. ಉತ್ತರ ಸಿ ಇನ್ಸುಲಿನ್. 18ನೇ ಪ್ರಶ್ನೆ, ಮರುಭೂಮಿಯ ಹಡಗು ಎಂದು ಕರೆಯಲ್ಪಡುವ ಪ್ರಾಣಿ ಯಾವುದು? ಎ ಕುದುರೆ, ಬಿ ಕತ್ತೆ, ಸಿ ಆನೆ, ಡಿ ಒಂಟೆ. ಉತ್ತರ ಡಿ ಒಂಟೆ. 19ನೇ ಪ್ರಶ್ನೆ, ನಮ್ಮ ಸೌರಮಂಡಲದ ಅತಿ ಚಿಕ್ಕ ಗ್ರಹ ಯಾವುದು? ಎ ಬುಧ, ಬಿ ಶುಕ್ರ, ಸಿ ಮಂಗಳ, ಡಿ ಭೂಮಿ. ಉತ್ತರ ಎ ಬುಧ. 20ನೇ ಪ್ರಶ್ನೆ, ಭಾರತದಲ್ಲಿ ಸೂರ್ಯನು ಮೊದಲು ಯಾವ ರಾಜ್ಯದಲ್ಲಿ ಉದಯಿಸುತ್ತಾನೆ? ಎ ಅಸ್ಸಾಂ, ಬಿ ಅರುಣಾಚಲ್ ಪ್ರದೇಶ್, ಸಿ ಮೇಘಾಲಯ, ಡಿ ಬಿಹಾರ. ಉತ್ತರ ಬಿ ಅರುಣಾಚಲ್ ಪ್ರದೇಶ್. 21ನೇ ಪ್ರಶ್ನೆ, ಚಿನ್ನದ ನಗರಿ ಎಂದು ಕರೆಯಲ್ಪಡುವ ನಗರ ಯಾವುದು? ಎ ಜೈಪುರ್, ಬಿ ಮುಂಬೈ, ಸಿ ದೆಹಲಿ, ಡಿ ಅಮೃತಸರ. ಉತ್ತರ ಡಿ ಅಮೃತಸರ. 22ನೇ ಪ್ರಶ್ನೆ, ಭಾರತದ ಯಾವ ಭಾಗದಲ್ಲಿ ಕೇಸರಿ ಅತಿ ಹೆಚ್ಚಾಗಿ ಸಿಗುತ್ತದೆ? ಎ ಜಮ್ಮು ಕಾಶ್ಮೀರ್, ಬಿ ಕೇರಳ, ಸಿ ಅಸ್ಸಾಂ, ಡಿ ತಮಿಳುನಾಡು. ಉತ್ತರ ಎ ಜಮ್ಮು ಕಾಶ್ಮೀರ್. 23ನೇ ಪ್ರಶ್ನೆ, ಮ್ಯಾಗಿ ತಯಾರಿಕೆಯಲ್ಲಿ ಯಾವ ಪ್ರಾಣಿಯ ಮಾಂಸ ಬಳಸಲಾಗುತ್ತದೆ? ಎ ಹಂದಿ, ಬಿ ಹಸು, ಸಿ ಕುರಿ, ಡಿ ಯಾವುದೂ ಇಲ್ಲ. ಉತ್ತರ ಡಿ ಯಾವುದೂ ಇಲ್ಲ. 24ನೇ ಪ್ರಶ್ನೆ, ಯಾವ ಟಿಫಿನ್ ತಿಂದರೆ ತೂಕವನ್ನು ಕಳೆದುಕೊಳ್ಳುತ್ತಾರೆ? ಎ ಪೂರಿ, ಬಿ ಮೈಸೂರು ಬೋಂಡ, ಸಿ ಉಪ್ಪಿಟ್ಟು, ಡಿ ಇಡ್ಲಿ. ಉತ್ತರ ಡಿ ಇಡ್ಲಿ. 25ನೇ ಪ್ರಶ್ನೆ, ಯಾವ ಹಣ್ಣು ನಿಮಿಷಗಳಲ್ಲಿ ತಲೆನೋವನ್ನು ನಿವಾರಿಸುತ್ತದೆ? ಎ ದಾಳಿಂಬೆ ಹಣ್ಣು, ಬಿ ಬಾಳೆಹಣ್ಣು, ಸಿ ದ್ರಾಕ್ಷಿ ಹಣ್ಣು, ಡಿ ಮಾವಿನ ಹಣ್ಣು. ಉತ್ತರ ಬಿ ಬಾಳೆಹಣ್ಣು. 26ನೇ ಪ್ರಶ್ನೆ, ಸೊಳ್ಳೆಗಳು ಯಾವ ಬಣ್ಣಕ್ಕೆ ಹೆಚ್ಚು ಆಕರ್ಷಿತವಾಗುತ್ತವೆ? ಎ ಕೆಂಪು, ಬಿ ಹಸಿರು, ಸಿ ಕಪ್ಪು, ಡಿ ನೀಲಿ. ಉತ್ತರ ಡಿ ನೀಲಿ. 27ನೇ ಪ್ರಶ್ನೆ, ಯಾವ ಹಣ್ಣನ್ನು ಬಡವರ ಸೇಬು ಎಂದು ಕರೆಯಲಾಗುತ್ತದೆ?
ಎ ಮಾವಿನ ಹಣ್ಣು, ಬಿ ಪೇರಳೆ ಹಣ್ಣು, ಸಿ ಕಿತ್ತಾಳೆ ಹಣ್ಣು, ಡಿ ಬಾಳೆಹಣ್ಣು. ಉತ್ತರ ಬಿ ಪೇರಳೆ ಹಣ್ಣು. 28ನೇ ಪ್ರಶ್ನೆ, ಬಾಳೆಹಣ್ಣು ಯಾವ ದೇಶದ ರಾಷ್ಟ್ರೀಯ ಹಣ್ಣು? ಎ ಭಾರತ, ಬಿ ಬಾಂಗ್ಲಾದೇಶ್, ಸಿ ಕಾಂಬೋಡಿಯಾ, ಡಿ ಸಿಂಗಪುರ್. ಉತ್ತರ ಸಿ ಕಾಂಬೋಡಿಯಾ. 29ನೇ ಪ್ರಶ್ನೆ, ಯಾವ ಮರ ವಜ್ರಕ್ಕಿಂತ ಹೆಚ್ಚು ದುಬಾರಿಯಾಗಿದೆ? ಎ ಬೇವಿನ ಮರ, ಬಿ ಹಗರುಡ್ ಮರ, ಸಿ ಮಾವಿನ ಮರ, ಡಿ ಅಶೋಕ ಮರ. ಉತ್ತರ ಬಿ ಹಗರುಡ್ ಅಥವಾ ಹಗ್ಗುಡ್ ಮರ. 30ನೇ ಪ್ರಶ್ನೆ, ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡು ಹಿಡಿದವರು ಯಾರು? ಎ ಅಕ್ಬರ್, ಬಿ ಕೊಲಂಬಸ್, ಸಿ ಡಾಲೌಸಿ, ಡಿ ವಾಸ್ಕೋಡಿ ಗಾಮಾ. ಉತ್ತರ ಡಿ ವಾಸ್ಕೋಡಿ ಗಾಮಾ.